ಒಂದು ವರ್ಷದಲ್ಲಿ ಸುಮಾರು ಸತಿ ಬೆಂಗಳೂರು ಟು ತುಮಕೂರು ಓಡಾಡಿದ್ದೀನಿ. ಆದರೆ ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ಕಿರಿಪಿರಿಯಾಗಿದ್ದು. ಅವತ್ತು ಫ್ರೈಡೆ ಬೆಳಗ್ಗೆ ಎದ್ದು ಆಮ್ಲೆಟ್ ಮಾಡಕ್ ಹೋಗಿ ಈ ತರ ತಿಂಡಿ ಆಯ್ತು. ಇದಕ್ಕೆ ಏನ್ ಕರಿಬೇಕು ಅಂತ ನನ್ಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಊರಿಗೆ ಹೊರಟಿ ಜೋಶಲ್ಲಿ ಮನೆಯನ್ನು ಕ್ಲೀನ್ ಮಾಡ್ದಂಗೆ ಸೀದಾ ಆಫೀಸ್ ಕಡೆಗೆ ಹೋದೆ. ಆದ್ರೆ ಹೋಗ್ತಾ ದಾರಿಲಿ ಸ್ಕೂಲ್ ಪ್ರಿಮಿಸಸ್ ಅಲ್ಲಿ ಇದ್ದಿದ್ದ ಈ ರೂಲ್ಸ್ ನನ್ ಕಣ್ಣಿಗೆ ಬಿತ್ತು. ಈ ರೂಲ್ಸ್ ನ ಎಲ್ಲೋ ನೋಡಿದಿನಲ್ಲ ಅಂತ ನಾಪ್ಕ ಬಂದಾಗ ಇದು ಸೇಮ್ ರೂಲ್ಸ್ ನಮ್ಮ ಆಫೀಸಲ್ಲೂ ಇತ್ತು. ID ಕಾರ್ಡ್ ಕಂಪಲ್ಸರಿ ಹಾಕ್ಬೇಕಿತ್ತು, ಯಾವ್ದಂದ್ರೆ ಆ ತರ ಡ್ರೆಸ್ ಹಾಕಂಗಿರ್ಲಿಲ್ಲ. ಸಂಜೆ ಆಫೀಸ್ ಮುಗಿಸ್ಕೊಂಡು BTM ಬಸ್ ಸ್ಟ್ಯಾಂಡ್ ಹೋದ್ರೆ ಸುಮಾರು ಅರ್ಧ ಗಂಟೆ ಆದ್ರೂ ಬಸ್ಸೇ ಬರಲಿಲ್ಲ. ಅರ್ಧ ಗಂಟೆ ಆದ್ಮೇಲೆ ಬಸ್ ಬಂತು, ಆದ್ರೆ ನಿಂತ್ಕೊಳ್ಳಕ್ಕೂ ಜಾಗ ಇರಲಿಲ್ಲ. ಸಾಮಾನ್ಯವಾಗಿ ನಾನು ಇಳಿಯೋ ಈ ಸಿಗ್ನಲ್ ಅಲ್ಲಿ ಯಾವ ಬಸ್ ಅವರು ಸ್ಟಾಪ್ ಕೊಡಲ್ಲ. ಆದ್ರೆ ಇವತ್ತು ಕಂಡಕ್ಟರ್ ಅಂಕಲ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಅವ್ರು ಸ್ಟಾಪ್ ಕೊಟ್ರು. ಅಲ್ಲಿಂದ ಈ ತರ ಕಾಣದೇ ಇರೋ ಮೆಟ್ರೋ ಸ್ಟೇಷನ್ ಹುಡ್ಕೊಂಡು RV ರೋಡ್ ಕಡೆಗೆ ಹೊರಟೆ. ಇಷ್ಟೆಲ್ಲ ಆದ್ಮೇಲೆ ಸೀದಾ RV ರೋಡ್ ಸ್ಟೇಷನ್ ಇಂದ ಮೆಟ್ರೋ ಹತ್ತಿ ನಾನು ಇಳ್ದಿದ್ದು ಮಂಜುನಾಥ್ ನಗರ್ಗೆ. ಇಲ್ಲಿ ಕಾಣಿಸ್ತಿರೋ ನವಯುಗ ಟೋಲಿಂದ ನಮ್ ತುಮಕೂರು ತುಂಬಾ ಹತ್ರ. ಆದ್ರೆ ನಾನು 1 ಅವರ್ ವೇಟ್ ಮಾಡಿದ್ರು ಯಾವ ಬಸ್ ಕೂಡ ನಿಲ್ಲಿಸ್ಲಿಲ್ಲ. ಕಡೆಗೂ ನಾನು ಈ ಬೆಳಗಾಂ ಬಸ್ ಸಿಕ್ತು ಅಂತ ಹತ್ತಿದ್ರೆ ಅದು ನೆಲಮಂಗಲ ಒಳಗಿಂದ ಸುತ್ತಾಡ್ಕೊಂಡು ಆಲ್ಮೋಸ್ಟ್ ತುಮಕೂರು ಟೋಲ್ ರೀಚ್ ಆಗೋಷ್ಟರಲ್ಲಿ 1.5 ಗಂಟೆ ಆಗಿತ್ತು. ಇನ್ನ ತುಮಕೂರು ಟೋಲ್ ರೀಚ್ ಆಗ್ತಿದಂಗೆ ಇವರು 20 ನಿಮಿಷ ಬ್ರೇಕ್ ಅಂತ ಬಸ್ ಬೇರೆ ಸೈಡ್ಗೆ ಹಾಕ್ಬಿಟ್ರು. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ SSIT ಇಂದ ಟೋಲ್ ತನಕ ಪಾಪ ನಮ್ಮ ಅಪ್ಪನ್ ಕರ್ಸ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ಬೇಕಾರೆ ನನ್ ಸಮಾಧಾನಕ್ಕೆ ಈ ಸ್ಟ್ರಾಬೆರಿ ಡಿಪ್ನ ಎತ್ಕೊಂಡು ತಿನ್ಕೊಂಡು ಹೋದೆ.